है प्रचंड बोल मस्तकों के झुंड, आज जंग की घड़ी की तुम गुहार दो। प्रचंड बोल मस्तकों के झुंड, आज जंग की घड़ी की तुम गुहार दो। आन बान शान या की जान का हो दान, आज एक धनुष के बाण पे उतार दो। आरंभ है प्रचंड बोल मस्तकों के झुंड, आज जंग की घड़ी की तुम गुहार दो। आन बान शान या की जान का हो दान, आज एक धनुष के बाण पे उतार दो। आरंभ है प्रचंड। मन करे सो प्राण दे, जो मन करे सो प्राण ले, वही तो एक सर्वशक्तिमान है। मन करे सो प्राण दे, जो मन करे सो प्राण ले, वही तो एक सर्वशक्तिमान है। कृष्ण की पुकार है, ये भागवत का सार है, कि युद्ध ही तो वीर का प्रमाण है। कौरवों की भीड़ हो या पांडवों का नीड़ हो, जो लड़ सका है वो ही तो महान है। ವಿಶ್ವ ಹಿಂದೂ ಪರಿಷತ್ ಬಜರಂಗಳ ಗಜೇಂದ್ರ ಘಟಕ ವತಿಯಿಂದ ಸೋಮವಾರ ಹನುಮ ಮಾಲಾಧಾರಿಗಳು ಶೋಭಾಯಾತ್ರಾ ಕಾರ್ಯಕ್ರಮ ನಡೆಯಿತು. ನಗರದ ರಾಜವಾಡೆಯಿಂದ ಪ್ರಾರಂಭವಾದ ಶೋಭಾಯಾತ್ರೆ ವಿರೂಪಾಕ್ಷೇಶ್ವರ ದೇವಸ್ಥಾನ ಮೂಲಕ ಹಾದು ಹಿರೇಬಜಾರ್, ಕಟ್ಟಿಬಸವೇಶ್ವರ ರಂಗಮಂದಿರ, ಕೊಳ್ಳಿಯವರ ಕತ್ರಿ, ಬಜರಂಗದರ ಸರ್ಕಲ್, ದುರ್ಗಾ ಸರ್ಕಲ್ ಹಾಗೂ ಕೆಕೆ ಸರ್ಕಲ್ ಮಾರ್ಗವಾಗಿ ಹಿರೇಅಗಸಿಯ ಆಂಜನೇಯ ದೇವಸ್ಥಾನದಲ್ಲಿ ಸಂಪೂರ್ಣಗೊಂಡಿತು. ಹಲವಾರು ಮಾಲಾಧಾರಿಗಳು ಭಾಗವಹಿಸಿದ್ದು ಬುಧವಾರ ಹೊಸಪೇಟೆಯ ಕಿಷ್ಕಿಂಧೆಯ ಹನುಮ ಜನ್ಮಭೂಮಿಯ ದರ್ಶನಕ್ಕೆ ತೆರಳಿದ್ದಾರೆ. ಅನಂತರ ರಥವನ್ನು ಸಂಪನ್ನಗೊಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಜರಂಗದಳ ಹನುಮ ಮಾಲಾಧಾರಿಗಳು ಏಸಿಯನ್ ವಾಹಿನಿ ಬಗ್ಗೆ ಮಾತನಾಡಿದರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬೋಲೋ ಭಾರತ್ ಮಾತಾ ಕಿ ಜೈ. ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ನಾವು ಒಂದಿದು ಬಜರಂಗಿಗಳ ಜಾತ್ರೆ ಅಂತಲೇ ಕರಿತೀವಿ. ಆ ಬಜರಂಗಿ ಜಾತ್ರೆ ಇವತ್ತು 11 ದಿನಗಳ ಮಾಲೆ ಮುಖಾಂತರವಾಗಿ ಗಜೇಂದ್ರಗಡ ನಗರದಲ್ಲಿ, ಅದು ವಿಶೇಷವಾಗಿ ಗಜೇಂದ್ರಗಡ ಕೋಟೆ ಅಂತಲೇ ಕರಿತೀವಿ ನಾವು.
ಈ ಗಜೇಂದ್ರಗಡ ಕೋಟೆ ನಗರದಲ್ಲಿ ವಿಶೇಷವಾಗಿ ಯಾವಾಗಲೂ ಕೂಡ ನಾವು ಹಿಂದೂಗಳನ್ನು ತಾಕತ್ತಿಂದ ತೋರಿಸುವಂಥ ಕಾರ್ಯಕ್ರಮ ಇದು. ಭಾಳ ವಿಶೇಷ ಕಾರ್ಯಕ್ರಮ. ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಈ ಒಂದು ಬಜರಂಗಿ ಕಾರ್ಯಕ್ರಮ, ಬಜರಂಗ ದಳದಿಂದ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂತಹ ಯುವಕರನ್ನು ತನ್ನತ್ತ ಕೂಡಿಸುವ ಯಾವುದೇ ಜಾತಿ ಪಂಥಗಳಿಲ್ಲದೇ ಒಂದೆಡೆ ಸೆಳೆಯುವಂತಹ ಕಾರ್ಯಕ್ರಮ ಇವತ್ತು ಈ ಹನುಮಾಲೆ ಕಾರ್ಯಕ್ರಮ ಮತ್ತು ಇದು ಬಜರಂಗಿ ಕಾರ್ಯಕ್ರಮ. ಇವತ್ತು ಈ ಗಜೇಂದ್ರಗಡ ನಗರದ ಒಳಗೆ ಶೋಭಾಯಾತ್ರೆ ಕೂಡ ಬೆಳಗ್ಗೆ ರಾಜವಾಡೆಯಿಂದ ಪ್ರಾರಂಭವಾಗಿ ಅನೇಕ ನಗರಗಳಲ್ಲಿ ಕೂಡ ಪ್ರಾರಂಭಿಸಿ ತಾಯಿ ಭಾರತ ಮಾತೆನ ಮತ್ತು ಮುಖ್ಯ ಪ್ರಾಣ ಏನಂತ ಕರಿತೀವಿ ರಾಮನ ಹೃದಯ ಸ್ಪರ್ಶಿ ಬಜರಂಗಿ ಮುಖ್ಯ ಹನುಮನನ್ನು ಇವತ್ತು ಮಾಲೆಧಾರಣೆಯಾಗಿ ಮಾಡಿ ಇವತ್ತು ಅವರನ್ನು ಕೂಡ ಮೆರವಣಿಗೆ ಮುಖಾಂತರ ಶೋಭಾಯಾತ್ರೆ ಮುಖಾಂತರವಾಗಿ ಮೆರವಣಿಗೆ ಮಾಡಿದ್ದೀವಿ. ಜೊತೆಗೆ ಎಲ್ಲ ಇವತ್ತು ದಕ್ಷಿಣ ಕನ್ನಡ ಶೈಲಿ ಇರ್ತಕ್ಕಂತಹ ಚಂಡೆ ವಾದ್ಯ ಮುಖಾಂತರವಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ ಗಜೇಂದ್ರಗಡ ನಗರದೊಳಗೆ. ಅದಕ್ಕೆ ನಾವೆಲ್ಲರೂ ಕೂಡ ಹಿಂದೂಗಳು ಯಾವಾಗಲೂ ಒಂದು ಅನ್ನೋ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಆಗಿರ್ತದೆ. ಇದು ಹಿಂದೂಗಳಿಗೆ ಒಂದೇ ಒಂದು ಕಡೆ ಸಂದೇಶ ಸಾರುವಂಥ ಕಾರ್ಯಕ್ರಮ. ಅದು ಮಾಲಾಗಳ ಕಾರ್ಯಕ್ರಮ, ಬಜರಂಗಿ ಕಾರ್ಯಕ್ರಮ. ಅದು 3ನೇ ತಾರೀಕು ಮತ್ತೆ ಎಲ್ಲರೂ ಕೂಡಿಕೊಂಡು ಗಜೇಂದ್ರಗಡ ಮಾಲಾಧಾರಿಗಳಿಂದ ಅವತ್ತು ಕಿಷ್ಕಿಂಧ ಅಂಜನಾದ್ರಿ ಬೆಟ್ಟದಲ್ಲಿ ಕೂಡ ನಮ್ಮ ತಾಕತ್ತನ್ನು ತೋರಿಸುವಂಥ ಅಲ್ಲಿ ಕೂಡ ನಮ್ಮ ತಾಕತ್ತು ತೋರಿಸ್ತೇವೆ, ಹಿಂದೂಗಳ ತಾಕತ್ತು ಏನಂತ ಇರುವಂಥದ್ದು. ಅದಕ್ಕೆ ನಾವೇನು ಇವತ್ತು ಗಜೇಂದ್ರಗಡ ಶೋಭಾಯಾತ್ರೆ ಮಾಡಿದ್ದೀವೋ ಅದೇ ರೀತಿ ಕೂಡ ಅಲ್ಲಿ ಗಂಗಾವತಿಯಲ್ಲಿ ನಡೀತದೆ. ಅಲ್ಲಿಯೂ ಕೂಡ ನಾವು ನಮ್ಮ ತಾಕತ್ತನ್ನು, ಹಿಂದೂಗಳ ತಾಕತ್ತನ್ನು, ತರುಣರ ತಾಕತ್ತನ್ನು, ಯುವಕರ ತಾಕತ್ತನ್ನು ತೋರಿಸ್ತೇವೆ. 3ನೇ ತಾರೀಕು ಆ ಕಿಷ್ಕಿಂಧ ಅಂಜನಾದ್ರಿಯಲ್ಲಿ ನಾವು ಎಲ್ಲ ಕೂಡ ಮಾಲಾಧಾರಿಗಳಾಗಿ ಇವತ್ತು ಗಜೇಂದ್ರಗಡದಲ್ಲಿ ಭಾಳ ವಿಶೇಷವಾಗಿ ಸಂಕೀರ್ತಿ ಯಾತ್ರೆ ಯಶಸ್ವಿಗೊಳಿಸಿದ್ದಕ್ಕೆ ಮತ್ತು ಇದಕ್ಕೆ ಪರೋಕ್ಷವಾಗಿ ಎಲ್ಲರೂ ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ. ಹಿಂದೂಗಳು ಅವರಿವರೆಂದೆಲ್ಲ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಈ ಒಂದು ಹನುಮಾಲೆಯ ಮುಖಾಂತರ ಸಂದೇಶವನ್ನು ಕೊಡ್ತಾ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ, ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೇವೆ. ಆಮೇಲೆ ಇದಕ್ಕೆ ಪೊಲೀಸ್ ಇಲಾಖೆಯವರು ಕೂಡ ಭಾಳ ನಮಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯವರು ಕೂಡ ನಾವು ಈ ಒಂದು ಕಾರ್ಯಕ್ರಮ ಪರವಾಗಿ ಬಜರಂಗದ ಮಾಲಾಧಾರಣೆ ಪರವಾಗಿ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳ್ತೇವೆ. ನಾವು ಯಾವಾಗಲೂ ಹೇಳ್ತೇವೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಒಂದು ಮನೆ ಇದ್ದಂತೆ. ನಾವಿಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಾವು ಒಂದೇ ಒಂದು ಯಾವುದೇ ಜಾತಿ ಪಂಥಗಳಲ್ಲಿದ್ದಾರೆ, ಒಂದೇ ಸಂವಿಧಾನ ಇರತಕ್ಕಂಥ ಬಾಬಾ ಸಾಹೇಬರ ಸಂವಿಧಾನ ಏನಿದೆಯೋ ಅದೇ ಸಂವಿಧಾನದಲ್ಲಿ ಕೂಡ ನಾವು ಒಂದಡಿ ಇದ್ದು ನಾವೆಲ್ಲ ಹಿಂದೂ, ನಾವು ಒಂದೇ ಭಾರತಾಂಬೆಯ ಮಕ್ಕಳು, ನಾವು ಕರ್ನಾಟಕಾಂಬೆಯ ಮಕ್ಕಳು ಅಂತ ಹೇಳ್ತಾ ಇವತ್ತು ಈ ಕರ್ನಾಟಕದ ಭಾರತ ಮಾತೆಯ ಮಕ್ಕಳಾಗಿ ಹಿಂದೂಗಳಾಗಿ ನಾವೆಲ್ಲರೂ ಸೇರ್ತೇವೆ, ಮುಂದೂ ಇರ್ತೇವೆ, ಎಲ್ಲವೂ ಒಂದಾಗಿರ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರತಿ ವರ್ಷ ಈಗ ಹನುಮ ಮಾಲಾಧಾರಿಗಳು ಜಾಸ್ತಿ ಆಗ್ತಿದ್ದಾರೆ, ಅದೇ ರೀತಿ ಸನ್ನಿಧಿಗಳು ಜಾಸ್ತಿ ಆಗ್ತಿದೆ. ಅದರ ಬಗ್ಗೆ ನೀವು ಸನ್ನಿಧಿಗಳು ಇನ್ನೂ ಹೆಚ್ಚಾದ್ರೆ ಭಾಳ ಒಳ್ಳೆಯದು. ಯಾಕಂದ್ರೆ ಸನ್ನಿಧಿಗಳು ಹೆಂಗೆ ಹೆಚ್ಚಾಗ್ತಾವೋ ಹಂಗೆ ನಮ್ಮ ಬಜರಂಗಿಗಳು ಹೆಚ್ಚಾಗ್ತಾರೆ. ಅದೇ ರೀತಿ ಕೂಡ ಬಜರಂಗಿಗಳು ಹೆಚ್ಚಾದಂಗೆಲ್ಲ ನಮಗೆ ಶಕ್ತಿ ಬಂದಂಗೆ ಆಗ್ತದೆ. ಅದಕ್ಕೆ ಸನ್ನಿಧಿ ಆಗೋದ್ರಿಂದ 10 ಅಲ್ಲ 100 ಸನ್ನಿಧಿಗಳಾದರೂ ನಮಗೆ ಯಾವುದೇ ತೊಂದರೆ ಇಲ್ಲ, ಒಳ್ಳೆಯದು. ನಮ್ಮ ಸಂಘಟನೆಗೂ ಒಳ್ಳೆಯದು ಮತ್ತು ಮಾಲಾಧಾರಿಗಳಿಗೂ ಒಳ್ಳೆಯದು. ಇದರಲ್ಲಿ ಯಾವುದೇ ರೀತಿಯಿಂದ ನೋಡೋ ದೃಷ್ಟಿಕೋನದಲ್ಲಿ ಇರ್ತದೆ ಹೊರತು ಯಾವುದೇ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಕೆಟ್ಟದಂತೆ ಕಾಣಿಸ್ತದೆ, ಒಳ್ಳೆ ದೃಷ್ಟಿಯಿಂದ ನೋಡಿದರೆ ಒಳ್ಳೇದು ಕಾಣಿಸ್ತದೆ ಇಷ್ಟೇ. ಹಿಂಗಾಗಿ 10 ಅಲ್ಲ 1000 ಸನ್ನಿಧಿಗಳಾದರೂ ನಮಗೇನು ತೊಂದರೆ ಇಲ್ಲ. ನಾವು ಯಾವಾಗಲೂ ಒಗ್ಗಟ್ಟಾಗಿರ್ತೀವಿ, ಒಂದಾಗೇ ಇರ್ತೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಗಜೇಂದ್ರಗಡ ತಾಲೂಕು ವತಿಯಿಂದ ಹನುಮಾಲ ಕಾರ್ಯಕ್ರಮದ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದೀರಿ. ಹಾಗೂ ಈ ಸಲ ವಿಶೇಷ ಏನಪ್ಪ ಅಂದ್ರೆ ಮಹಾಪೂಜೆಯನ್ನು ಭಾಳ ಯಶಸ್ವಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಮತ್ತು ಈ ಸಲ ವಿಶೇಷತೆ ಏನಂದ್ರೆ ನಮ್ಮ ಸೇವಾಲಾಲ್ ನಗರದೊಳಗೆ ಭಾಳ ವಿಶೇಷದಿಂದ ಕೂಡಿ ಸೇವಾಲಾಲ್ ಗುರುಗಳನ್ನು ಕರೆಸಿ ಒಂದು ಹಿಂದೂಗಳು ನಾವೆಲ್ಲರೂ ಒಂದು ಅನ್ನೋ ಒಂದು ಸಂಕೇತವನ್ನು ತೋರಿಸಿದ್ದೇವೆ. ಹಾಗೂ ಇನ್ನೂ ಹೆಚ್ಚು ಮಾಲಾಧಾರಿಗಳು ಆಗ್ತಾರೆ. ಅದೇ ರೀತಿ ಇವತ್ತು ಸಾಯಂಕಾಲ ಒಂದು ಮಹಾಪೂಜೆ ಇದೆ. ನಾಳೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಿಂದ ಬಜರಂಗದ ಸರ್ಕಲ್ನಲ್ಲಿ ಮಹಾಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು 3ನೇ ತಾರೀಕು ಅಂಜನೇಂದ್ರ ಬೆಟ್ಟಕ್ಕೆ ಎಲ್ಲ ಮಾಲಾಧಾರಿಗಳು ಹೋಗಿ ಕಿಷ್ಕಿಂಧೆ ಒಳಗೆ ಇರುವಂಥ ಆಂಜನೇಯ ಪರ್ವತಕ್ಕೆ ದರ್ಶನ ತಗೊಂಡು ತದನಂತರ ವಾಪಸ್ ಬಂದು ನಮ್ಮ ಸನ್ನಿಧಿ ಒಳಗೆ ಮಾಲೆಯನ್ನು ವಿಸರ್ಜನೆ ಮಾಡಿ ಮತ್ತೆ ನಮ್ಮ ಕಾಯಕಕ್ಕೆ ತೊಡಗ್ತೀವಿ. ಈ ವರ್ಷ ಹನುಮಾಲಾಧಾರಿಗಳು ಗಜೇಂದ್ರಗಡದಲ್ಲಿ ಎಷ್ಟು ಜನ ಆಗಿದೆ? ಈ ಸಲ ಗಜೇಂದ್ರಗಡ ನಗರದಲ್ಲಿ ಹತ್ತತ್ರ 400-450 ಸಂಖ್ಯೆ ಇದೆ. ಗಜೇಂದ್ರಗಡ ನಗರದ್ದೇ
ಗ್ರಾಮಗಳೆಲ್ಲ ಸೇರಿ ಸುಮಾರು ಒಂದು 700-780 ತನಕ ಬರ್ತದೆ ಅಷ್ಟು ಕೂಡ. ಗ್ರಾಮಾಂತರಗಳು ಸೇರಿ 700-780 ತನಕ ಆಗ್ತದೆ. ಗಜೇಂದ್ರಗಡ ತಾಲೂಕು ಒಟ್ಟು ತಾಲೂಕು ವತಿಯಿಂದ ಎಲ್ಲ ಒಂದೇ ಅಂಕಿಅಂಶ ಇರೋದ್ರಿಂದ 780 ಒಟ್ಟಾಗಿ ಎಲ್ಲರೂ ಮಾಲಾಧಾರಣೆ ಮಾಡಿದ್ದಾರೆ. ಜೈ ಶ್ರೀರಾಮ್. ನಾಳೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಅಡಿಯಲ್ಲಿ ಈ ಹನುಮಮಾಲೆಯನ್ನು ಆಯೋಜಿಸಲಾಗಿದ್ದು, ಇವತ್ತು ಸಂಕೀರ್ಣ ಯಾತ್ರೆ ಸಂಪೂರ್ಣ ಯಶಸ್ವಿಯಾಗಿ ಸಂಕೀರ್ಣ ಯಾತ್ರೆ ಕೈಗೊಂಡಿದ್ದೇವೆ. ನಾಳೆ ಹನುಮಾಲಾಧಾರಿಗಳಿಂದ ಬಜರಂಗದಳ ಸರ್ಕಲಲ್ಲಿ ಮಹಾಪೂಜೆಯನ್ನು ಏರ್ಪಡಿಸಿದ್ದು, ಆ ಮಹಾಪೂಜೆಯನ್ನು ಮುಗಿಸ್ಕೊಂಡು ಪ್ರಸಾದ ಮಾಡಿ ನಾಡಿದ್ದೇನಿದೆ 3ನೇ ತಾರೀಕು ಎಲ್ಲ ಹನುಮಾಲಾಧಾರಿಗಳು ಅಂಜನಾದ್ರಿ ಪರ್ವತಕ್ಕೆ ಹೋಗಿ ಆಂಜನೇಯನ ದರ್ಶನ ಮತ್ತು ಆಶೀರ್ವಾದ ಪಡೆದು ಅಲ್ಲಿಂದ ಮರಳಿ ಬಂದು ಮತ್ತೆ ಮಾಲೆ ವಿಸರ್ಜನೆ ಮಾಡಿ ನಮ್ಮ ಕಾಯಕಕ್ಕೆ ಅಧ್ಯಕ್ಷರು ಹೇಳ್ದಂಗೆ ನಾವು ಹೋಗ್ತೀವಿ. ಮತ್ತು ಈ ಸಂಖ್ಯೆ ಏನಿದೆ ಮುಂದಿನ ಸರಿ ಇದರ ಇನ್ನೂ ಅರ್ಧದಷ್ಟು ಹೆಚ್ಚು ನಾವು ಜಾಸ್ತಿ ಮಾಡೋಕ್ಕೆ ನಮ್ಮ ಸಂಕಲ್ಪ ಇದೆ. ಎಲ್ಲ ಹಿಂದೂಗಳು ಒಗ್ಗಟ್ಟಿದ್ದೀವಿ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಅದರಲ್ಲಿ ಸಂದೇಹ ಇಲ್ಲ. ಜೈ ಶ್ರೀರಾಮ್.